ಜೈ ಭಾರತ್ ವಂದೇ ಮಾತರಂ. ಭಾರತದಲ್ಲಿ ಜಾರಿಗೊಳಿಸಿದಂತಹ ಈ ಮೇಕ್ ಇನ್ ಯೋಜನೆ ಇದು ತುಂಬಾ ಉಪಕಾರಿಯಾಗಿದೆ. ಇದರಿಂದ ಸ್ಥಳೀಯರಿಗೆ ಉದ್ಯೋಗ ಲಭಿಸುತ್ತದೆ. ಅಷ್ಟು ಮಾತ್ರ ಅಲ್ಲ, ವಸ್ತುಗಳನ್ನು ಕೂಡ ಭಾರತದಲ್ಲಿ ತಯಾರಿಸಲಾಗುತ್ತದೆ. ಈ ಸಣ್ಣ ವಸ್ತುಗಳಿಂದ ಹಿಡಿದು ದೊಡ್ಡ ವಸ್ತುಗಳವರೆಗೆ ಎಲ್ಲವೂ ಕೂಡ ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಭಾರತದಲ್ಲಿ ತಯಾರಾಗುತ್ತಿದೆ. ಅದರಲ್ಲಿ ಈ ಹಡಗು ನಿರ್ಮಾಣವು ಕೂಡ. ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್, ಇದು ಕೊಚ್ಚಿನ್ ಶಿಪ್ ಯಾರ್ಡ್ನ ಅಂಗಸಂಸ್ಥೆ. ಇವರು ತಯಾರಿಸಿದಂತಹ ಸರಕು ಸಾಗಾಣಿಕಾ ಹಡಗು ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ತೆರಳಲು ಸಿದ್ಧವಾಗುತ್ತಿದೆ. ಆ ರಾಷ್ಟ್ರದ ಹೆಸರೇ ನಾರ್ವೆ. ವಿಲ್ಸನ್ ASA ನಾರ್ವೆ, ಇದೊಂದು ನಾರ್ವೆಯ ಸರಕು ಸಾಗಾಣಿಕಾ ಹಡಗಿನ ಕಂಪನಿಯ ಹೆಸರು. ಈ ಕಂಪನಿಯು ಯುರೋಪಿನಾದ್ಯಂತ ಸುಮಾರು 15 ಮಿಲಿಯನ್ ಟನ್ಗಳಷ್ಟು ಒಣ ಸರಕುಗಳನ್ನು ಸಾಗಿಸುತ್ತದೆ. ಇನ್ನು ನಾರ್ವೆಯ ವಿಲ್ಸನ್ ಕಂಪನಿಗಾಗಿ ತಯಾರಿಸುತ್ತಿರುವ 63800 ಈ ಮಾಡೆಲ್ನ ಶಿಪ್ಗಳನ್ನು ತಯಾರಿಸಿ ನಾರ್ವೆಗೆ ತೆರಳಲು ಸಿದ್ಧವಾಗಿದೆ. ಇದರ ಉದ್ದ 90 ಮೀಟರ್, ಅಗಲ 14 ಮೀಟರ್. ಇದು ಉಡುಪಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ತಯಾರಾದಂತಹ ಸರಕು ಸಾಗಾಣಿಕಾ ಶಿಪ್. ಕೇವಲ ನಾರ್ವೆಯಿಂದಲ್ಲ, ಯುರೋಪಿನ ಬೇರೆ ರಾಷ್ಟ್ರಗಳಿಂದಲೂ ಈ ಸರಕು ಸಾಗಾಣಿಕಾ ಹಡಗಿಗೆ ಆರ್ಡರ್ ಬಂದಿದೆ. ಇದೊಂದು ಭಾರತ ಹೆಮ್ಮೆ ತರುವ ವಿಚಾರವಾಗಿದೆ. ಯಾಕೆಂದರೆ ಭಾರತವು ಇಂತಹ ಹಡಗುಗಳನ್ನು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತಿತ್ತು. ಆದರೆ ಈಗ ಸ್ವತಃ ನಾವೇ ತಯಾರಿಸುತ್ತಿದ್ದೇವೆ. ಈ ಯೋಜನೆಯಡಿಯಲ್ಲಿ ತುಂಬಾ ಮಂದಿ ಲಾಭವನ್ನು ಪಡೆಯುತ್ತಿದ್ದಾರೆ. ಈ ಯೋಜನೆ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಈ ಯೋಜನೆಯು ಭಾರತದ ಆರ್ಥಿಕತೆಯ ಮೇಲೆ ಒಂದು ದೊಡ್ಡ ಪರಿಣಾಮ ಬೀಳುತ್ತದೆ. ಇನ್ನು ಚೀನಾ ರಾಷ್ಟ್ರವು ಹೇಗೆ ಬೆಳೀತಂದರೆ ಆ ರಾಷ್ಟ್ರದಲ್ಲೇ ಉತ್ಪಾದನೆ ಮಾಡಿ ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತಾರೆ. ಈಗ ಭಾರತವು ಕೂಡ ಅದೇ ದಾರಿನಲ್ಲಿ ಸಾಗುತ್ತಿದೆ. ಇನ್ನು ಚೀನಾದಲ್ಲಿ ತಯಾರಾಗುವಂತಹ ಕೆಲವು ಕಂಪನಿಗಳ ಘಟಕವು ಭಾರತಕ್ಕೆ ಸ್ಥಳಾಂತರಗೊಂಡಿದೆ. ಇದರಿಂದ ಉದ್ಯೋಗ ಲಭಿಸಿ ಜೀವನ ಮಟ್ಟವು ಸುಧಾರಿಸುತ್ತೆ. ಈ ಕೊಚ್ಚಿನ್ ಶಿಪ್ ಯಾರ್ಡ್ ಕಂಪನಿ ಇದೆಯಲ್ಲ, ಇದು ಕೇವಲ ಸರಕು ಸಾಗಾಣಿಕಾ ಹಡಗುಗಳನ್ನು ಮಾತ್ರ ತಯಾರಿಸುವುದಲ್ಲ, ಬದಲಾಗಿ ಅದರ ಜೊತೆಗೆ ಕೂಡ ಯುದ್ಧ ನೌಕೆಗಳನ್ನು ಕೂಡ ತಯಾರಿಸುತ್ತೆ. ಇದು ಪ್ರಮುಖವಾಗಿ ಕೊಚ್ಚಿನ್ನಲ್ಲಿದೆ. ಅದರ ಅಂಗಸಂಸ್ಥೆ ಈ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಕಂಪನಿ. ಇನ್ನು ಡಿಫೆನ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಯುದ್ಧ ಸಾಮಗ್ರಿಗಳನ್ನು ಕೂಡ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ತಯಾರಿಸುತ್ತಾರೆ. ಭಾರತದ ಇದೇ ಯೋಜನೆಯನ್ನು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ ಅವರು ಕೂಡ ಹೊಗಳಿದ್ದಾರೆ. ಭಾರತದ ಈ ಯೋಜನೆ ನಮಗೆ ಮಾದರಿ ಅಂತಲೂ ಕೂಡ ಹೇಳಿದ್ರು. ಭಾರತ ಯಾವಾಗ ಈ ಮೇಕ್ ಇನ್ ಇಂಡಿಯಾ ಯೋಜನೆ ಪರಿಚಯಿಸಿತೋ ಆವಾಗಿಂದ ಪಕ್ಕದ ರಾಷ್ಟ್ರ ಚೀನಾ ಭಾರತದ ಮೇಲೆ ಅಸೂಯೆ ಪಡುತ್ತಿದೆ. ಯಾಕೆಂದ್ರೆ ಭಾರತವು ಕೂಡ ಬೆಳೆಯುತ್ತಿದೆ. ಇದು ಚೀನಾದವರಿಗೆ ನೋಡಲು ಆಗುತ್ತಿಲ್ಲ. ಕೇವಲ ಚೀನಾ ಅಂತ ಮಾತ್ರವಲ್ಲ, ಭಾರತದ ಶತ್ರು ರಾಷ್ಟ್ರಗಳು ಯಾವುದೇ ರಾಷ್ಟ್ರಗಳು ಕೂಡ ಭಾರತದ ಏಳಿಗೆಯನ್ನು ಬಯಸುವುದಿಲ್ಲ.